ಸರ್ ನೀವು ಟೆನ್ಷನ್ ತೊಗೊಳಕ್ಕೆ ಹೋಗ್ಬಿಡಿ, ನಮ್ಗೆ ಈಗಲೇ ಏನು ಗುಡ್ ವಿಲ್ ಕೊಡೋಕೆ ಹೋಗ್ಬಿಡಿ, ನಿಮ್ಮ ಪಾರ್ಟ್ನರ್ಶಿಪ್ ದುಡ್ಡು ನೀವು ಬಂದು ನೀವು ಸ್ವಲ್ಪ ನಿಮ್ಮ ಲೆವೆಲಲ್ಲಿ ಪ್ರಮೋಷನ್ ಮಾಡಿಕೊಡಿ ಸರ್, ಹಂತವಾಗಿ ಕೊಡಿ. ಲಡ್ಡು ಬಂದು ಬಾಯಿ ಬಿತ್ತ ಅಂತ ಡೈರೆಕ್ಷನ್ ಬಾಗಿಲು ದೇವರು ಓಪನ್ ಮಾಡ್ತಾನೆ ಸ್ನೇಹಿತರು, ಅವನಾಗೆ ಓಪನ್ ಮಾಡ್ತಾರೆ. ನುಗ್ಗ ಕೆಲಸಗಳು ಮಾತ್ರ ಆಗಬೇಕು. ನನ್ನ ವೈಫಿಗೆ ಹೇಳಿದೆ, ಇವತ್ತು ಆ ಸ್ಕೂಲ್ದು ಇದೆಯಲ್ಲ ಏನಾರು ಆಗ್ತದೆ ನೀನು ಪ್ರಿನ್ಸಿಪಾಲ್, ಟೀಚರಿಂದ ಪ್ರಿನ್ಸಿಪಾಲ್, ಸ್ಕೂಲ್ ಓನರ್ ಅಲ್ಲ ಅಂತೇಳಿ ಖುಷಾಗ್ಬಿಟ್ರು. ಸೊ ಅವಕಾಶಗಳಲ್ಲಿ 108 ಬಾಗಿಲು ಓಪನ್ ಆಗುತ್ತೆ. ಯಾವಾಗ ನಿಮ್ಮ ಕೈಲಿ ಮನಿ ಮ್ಯಾನೇಜ್ಮೆಂಟ್ ಬಂತು ಅಂದ ತಕ್ಷಣವೇ ಈ ಬಿಸ್ನೆಸ್ಗೆ ಪಾರ್ಟ್ನರ್ ಆಗು, ಆ ಬಿಸ್ನೆಸ್ಗೆ ಪಾರ್ಟ್ನರ್ ಆಗು, ಈ ಬಿಸ್ನೆಸ್ಗೆ ಪಾರ್ಟ್ನರ್ ಆಗು. ನಿಮ್ಮ ಹತ್ರ ದುಡ್ಡಿಲ್ಲ ಅಂದರೆ ಇಲ್ಲ. ನಾನು ಅದೇ ಅಂದ್ಕೊಂಡೆ, ಟೋಟಲ್ ಕ್ಯಾಲ್ಕುಲೇಷನ್ ಆಗ್ತೆ. ಮೇಡಮ್ ಈಗ ಎಷ್ಟು ಕೊಡಬೇಕು ಸರ್? 20, ನಾನು ಆಲ್ರೆಡಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ ಸರ್, ನಿಯರ್ ಬಟ್ 30-35 ಲ್ಯಾಕ್ಸ್ ಆಗಿದೆ ಸರ್. ಗುಡ್ ವಿಲ್ಲಲ್ಲಿ ಅರ್ಧ ಪಾರ್ಟ್ನರ್ಶಿಪ್ ಅಂದರೆ ನೀವು ಅರ್ಧ ಪೇ ಮಾಡಬೇಕು, 17 ಲ್ಯಾಕ್ಸ್ ಆಗುತ್ತೆ. ನನಗೆ 17 ಲ್ಯಾಕ್ಸ್ ಆಗುತ್ತೆ, ನೀವು 17 ಲ್ಯಾಕ್ಸ್ ಪೇ ಮಾಡಬೇಕು. ಮೇಡಮ್ ಸ್ಟೂಡೆಂಟ್ ಎಷ್ಟಿದ್ದಾರೆ ಅಂತ ಹೇಳಿದ್ರೆ ನಿಯರ್ ಅಬೌಟ್ 90 ಅಂತ ಹೇಳಿದ್ರು. ಮೇಡಮ್ ಫೀಸ್ ಎಷ್ಟು ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಒಂದು ಮೊಬೈಲ್ ಓಪನ್ ಮಾಡಿ ಕ್ಯಾಲ್ಕುಲೇಟ್ರು ಎಷ್ಟು ಸ್ಟೂಡೆಂಟ್ ಇದ್ದಾರೆ. ಈಗ 90 ಇದ್ದಾರೆ ಸರ್, ಈಗ ಒಂದು ಸ್ವಲ್ಪ ಅಪ್ಗ್ರೇಡ್ ಆದರೆ ಈಗ ಮತ್ತೆ ಬರ್ಬೋದು. 90 × 30,000 ಹೊಡಿಗೆ, 90 × 30 9 ಅಲ್ಲೇ ಕ್ಯಾಲ್ಕುಲೇಷನ್ ಮಾಡಿದೆ. 9 ಜನ 30,000 ಕೊಟ್ಟರೆ 27 ಲಕ್ಷ ದುಡ್ಡು ರಿಟರ್ನ್ ಬಂದೇ ಬಿಡ್ತು. 27 ಲ್ಯಾಕ್ಸ್ ದುಡ್ಡು. ಮೇಡಮ್ ಟೀಚರ್ಗೆಲ್ಲ ಎಷ್ಟು ಸಂಬಳ ಕೊಡ್ತಾ ಇದ್ದಾರೆ ಸರ್? ಒಬ್ಬರಿಗೆ 8,000 ಕೊಡ್ತಾ ಇದೀವಿ, 10,000 ಕೊಡ್ತಾ ಇದೀವಿ. ಟೋಟಲ್ ಕ್ಯಾಲ್ಕುಲೇಷನ್ ಆಗ್ತದೆ, ಒಂದು ವರ್ಷಕ್ಕೆ 3 ಟೀಚರ್ಗೆ ಎಷ್ಟು ದುಡ್ಡು ಹೋಗುತ್ತೆ ಅಂತೇಳಿ ಅದು ಲೆಕ್ಕ ಬಂತು. 4-5 ಲಕ್ಷ. ಅದಾದ್ಮೇಲೆ ಆಯಾ ಇದ್ದಾರಲ್ವಾ, ಆಯಾ ಇದ್ದಾರೆ, ಒಬ್ರು ಸೆಕ್ಯೂರಿಟಿ ಗಾರ್ಡ್ ಇದ್ದಾರೆ, ಅವ್ರಿಗೆ ಲೆಕ್ಕ ಮಾಡಿದೆ, ಅವ್ರಿಗೂ ಒಂದು 2-3 ಲಕ್ಷ. ಟೋಟಲ್ ಒಂದು 12 ಲಕ್ಷ ಹೋಗುತ್ತೆ ಅಂದ್ಕೊಳ್ಳಿ. 12 ಲಕ್ಷ ಲೆಸ್ ಮಾಡಿ 22 ಇದರಲ್ಲಿ 15 ಲಕ್ಷ. 15 ಲಕ್ಷದಲ್ಲಿ ಪಾರ್ಟ್ನರ್ ಇಬ್ಬರು ಅಂದ್ರೆ ಎಷ್ಟು ಬಂತು? 7.5 ಲಕ್ಷ. ನಾನು ಹಾಕ್ಬೇಕಾಗಿರೋದು ಎಷ್ಟು? 17 ಲಕ್ಷ ಹೇಳಿದ್ರು. 7 ಅಲ್ಲೇ ಬಂತಲ್ಲ, ಇನ್ನು 10 ತಾನೇ ಹಾಕ್ತೀನಿ ಬಿಡಿ. ಸಿಂಪಲ್ ಕ್ಯಾಲ್ಕುಲೇಷನ್ ಇರಬೇಕು ಲೈಫಲ್ಲಿ, ಕ್ಯಾಲ್ಕುಲೇಷನ್ ಇರಬೇಕು ಲೈಫಲ್ಲಿ. ಯಾವ ವ್ಯಕ್ತಿ ಸ್ಮಾರ್ಟ್ ಆಗಿ ಸ್ವಲ್ಪ ಅಫಿಷಿಯಲ್ ಆಗಿ ಏನೋ ಒಂದು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾನೆ ಅಂತ ಹೇಳಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಮೀಡಿಯಾದಲ್ಲಿ ನಿಮ್ಮನ್ನು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಸೋಷಿಯಲ್ ಮೀಡಿಯಾ, ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ವಾಟ್ಸಪ್ ಸ್ಟೇಟಸ್ ಇರ್ಬೋದು, ಯಾವುದೇ ಸೋಷಿಯಲ್ ಮೀಡಿಯಾ ಇರ್ಬೋದು. ನಂದನ್ನ ಮ್ಯಾಕ್ಸಿಮಮ್ ನಮ್ಮ ಫ್ಯಾಮಿಲಿ, ರಿಲೇಟಿವ್ಸು, ನಮ್ಮ ವೈಫ್ ಕಡೆಯವ್ರದ್ದೆಲ್ಲ ನಂಬರ್ಸು ಏನಾದ್ರು ಮಿಸ್ ಆದರೆ ನನಗೆ ನಂಬರ್ ಕೊಟ್ಟಿರ್ತಾರೆ, ನಮ್ಮ ಹಸ್ಬೆಂಡಿಗೆ ಕಾಲ್ ಮಾಡ್ಕೊಳ್ಳಿ ಏನು ಎತ್ತ ಅಂತೇಳಿ. ನಾವು ಟೀಚರ್ಸು ಎಲ್ಲ ಅಬ್ಸರ್ವೇಷನ್. ನಿಮ್ಮ ಸರ್ರು ಅಲ್ಲ, ನಿಮ್ಮ ಮೇಡಮು, ನಿಮ್ಮ ಹಸ್ಬೆಂಡ್ ಏನು ಕೆಲಸ ಮಾಡೋದು? ನಮ್ಮ ಹಸ್ಬೆಂಡು ಡಾಕ್ಟ್ರು. ಸಡನ್ನಾಗಿ ಹೇಳ್ಬಿಟ್ಟು ಏನು ಹೇಳ್ಬೇಕು ಅಂತ ಗೊತ್ತಾಗಲಿಲ್ಲ. ಡಾಕ್ಟ್ರಾ? ಪರವಾಗಿಲ್ಲ, ಡಾಕ್ಟ್ರು ಅಂದರೆ ಟ್ರೈನಿಂಗ್ ಕೊಡೋದು. ನಮ್ಮಲ್ಲೆಲ್ಲ ಡಾಕ್ಟ್ರ್ ಅಂತ ಹೇಳ್ತಾನೆ. ಒಂದಿನ ಕೇಳ್ಬಿಟ್ಟಾರೆ, ಅಲ್ಲ ಡಾಕ್ಟ್ರು ವೈಟ್ ಕೋಟ್ ಹಾಕೋದು, ನಿಮ್ಮ ಮನೆಯವರು ದಿನಕ್ಕೊಂದೊಂದು ಕೋಟ್ ಹಾಕ್ತಾರಲ್ಲ, ಅದೇ ಆ ಡಾಕ್ಟ್ರು. ಅದನ್ನ ಬಿಡ್ಬೇಕಾ? ನನಗೆ ನಗು ಅಂದರೆ ನಗು ಅಲ್ಲ. ನಮ್ಮನೆಯವರು ಹಿಂಗೆ ಏನೇನೋ ಹೇಳ್ತಾ ಇದ್ದಾಳೆ. ನಾನು ಹೋಗಿದ್ದವಳಿಗೆ ಗೊತ್ತಾಗಿಲ್ಲ ಅಲ್ಲಿ. ಅವ್ರ ಪಾಡಿಗೆ ನೋಡಿ ಸಕ್ಸಸ್ ಸಿಕ್ಕಾಗ ಇಂಡೈರೆಕ್ಟ್ಲಿ ಅವ್ರ ಹೆಂಡ್ತಿ ಇರ್ಬೋದು, ಅವ್ರ ವೈಫ್ ಇರ್ಬೋದು, ಯಾರು ಇರ್ಬೋದು, ಹೈಲೈಟ್ ಅವ್ರ ಫ್ಯಾಮಿಲಿಲಾಗಿ ಇನ್ನೊಂದು ಕಡೆ ಹೆಂಗೆ ಮಾಡ್ತಾ ಇರ್ತಾರೆ. ಸಕ್ಸಸ್ ಸಿಕ್ಕಿದ್ರೆ ಎಲ್ಲ ಹೈಲೈಟ್ ಮಾಡ್ತಾರೆ ಸ್ನೇಹಿತರೆ. ಸಕ್ಸಸ್ ಸಿಕ್ಕಿಲ್ಲ ಅಂದರೆ ಯಾರು ನಿಮ್ಮನ್ನ ಮುಗಿಸ್ ನೋಡಲ್ಲ. ಇದು ರೈಟ್ ಟೈಮ್ ಇದೆ ನಿಮಗೆ, ಇಡೀ ವಿಶಾಲವಾಗಿದೆ ಸ್ನೇಹಿತರೆ. ಮ್ಯಾಕ್ಸಿಮಮ್ ಅಂದರೆ ಮೈಸೂರಲ್ಲಿ ಒಂದು 10,000 ಲಾಗಿನ್ ಬಂದಿರ್ಬೋದು ಕಂಪ್ನಿಗೆ ಇಷ್ಟು ದಿನಕ್ಕೆ. ಎಷ್ಟು ದಿನಕ್ಕೆ? ಇಷ್ಟು ದಿನಕ್ಕೆ 10,000 ಲಾಗಿನ್ ಅಂತ ಹೇಳಿದ್ರೆ ಎಷ್ಟಾಯಿತು ಸ್ನೇಹಿತರೆ? ಎಷ್ಟು ಜನಸಂಖ್ಯೆ ಸರ್ ಇಲ್ಲಿರೋದು? 75 ಲ್ಯಾಕ್ಸ್. 10,000 10% ಅಂದರೆ ಎಷ್ಟು ಬೇಕು? 7 ಲಕ್ಷ. ಅದರಲ್ಲಿ 10% ಅಂದರೆ 75,000. ಅದರಲ್ಲಿ 10% ಅಂದರೆ 7,500 ಅಂದರೆ ಲೆಕ್ಕ ಹಾಕಿ ಎಷ್ಟು ಸಾಮ್ರಾಜ್ಯ ಇಲ್ಲಿ ಬಾಕಿ ಇದೆ. ಕಿಂಗ್ ರ್ಯಾಂಕ್ ಹೊಡೆಯೋರು ಇಲ್ಲೇ 10 ಜನ ಮೈಸೂರು ಡಿಸ್ಟಿಕ್ಕಲ್ಲಿ ಹೊಡಿಬೋದು. ನಾನು ಅಲ್ಲಿಗೆ ಹೋಗ್ತೀನಿ, ನಾನು ಇಲ್ಲಿಗೆ ಹೋಗ್ತೀನಿ ಅಂತ ಹೇಳೋ ಅವಶ್ಯಕತೆಗಳಿಲ್ಲ ಸ್ನೇಹಿತರೆ. ವೆರಿ ವೆರಿ ಇಂಪಾರ್ಟೆಂಟ್ ಏನು ಗೊತ್ತಾ ಸ್ನೇಹಿತರೆ? ಪರ್ಸನಾಲಿಟಿ ಆಫ್ ಲೀಡರ್ ಇಸ್ ಪರ್ಸನಲಿ ಆಫ್ ಟೀಮ್ ಆ್ಯಂಡ್ ಆರ್ಗನೈಸೇಷನ್. ವೆರಿ ವೆರಿ ಇಂಪಾರ್ಟೆಂಟ್ ಇದೆ ಸ್ನೇಹಿತರೆ. ನಾನು ಏನಿಗೆ ಹೇಳಿದ್ನಲ್ಲ, ವಾಟ್ಸಪ್ ಸ್ಟೇಟಸ್ ಇರ್ಬೋದು, ಎಲ್ಲ ಇರ್ಬೋದು, ಜನಗಳು ನಿಮ್ಮ ಪರ್ಸನಾಲಿಟಿ ಡೆವಲಪ್ಮೆಂಟನ್ನು ಅಬ್ಸರ್ವೇಷನ್ ಮಾಡ್ತಾ ಇದ್ದಾರೆ. ನೀವು 1 ತಿಂಗಳು 2 ತಿಂಗಳು ಕೆಲಸ ಮಾಡಿರ್ತಾರೆ, 3ನೇ ತಿಂಗಳಿಗೆ ಸ್ಟಾಪ್ ಮಾಡಿದ್ರಿ. ನಿಮ್ಮ ಇನ್ನೇನು ಫ್ರೆಂಡ್ಸ್ ಅಬ್ಸರ್ವ್ ಮಾಡಿ ನಿಮ್ಮ ಹತ್ರ ಬರಬೇಕು ಅನ್ನೋದ್ರೊಳಗೆ ಯಾರ ಹತ್ರ ನಾವು ಹೋದ್ರಿ ನೋಡೋಣ ಅಂದರು, ನಾನು ಅಲ್ಲೆಲ್ಲ ಹೋದೆ, ನಂಗೆ ಯಾಕೋ ಬೇಜಾರಾಯಿತು, ಕೆಲಸ ಮಾಡಲಿಲ್ಲ ಅಂತ ಡ್ರಾಪ್ ಅಂದ್ರಿ. ಅವ್ರು ಇನ್ನೇನು ಬಂದು ನಿಮ್ಮನ್ನು ಹೇಳಬೇಕು, ನಿಮ್ಮ ಸ್ಟೇಟಸ್ ಮೈನಸ್ ಆಯಿತು. ವಾಟ್ಸಪ್ಪಲ್ಲಿ ಅದೇ ಸಿಂಗಲ್ ಫೋಟೋ. ಎಷ್ಟು ಜನ ನೋಡ್ತಾರೆ? ನೀವೆಲ್ಲ ಏನು ಅನ್ಕೊಂಡಿರೋ ಗೊತ್ತಾ? ನೀವು ಫೋಟೋ ಎಲ್ಲ ನೋಡ್ತಾರೆ ಅನ್ಕೊಂಡಿರ. ಅವ್ರು ಮುಂದಕ್ಕೆ ಹೋಗ್ಬೇಕಾದ್ರೆ ಹಿಂಗೆ ಒತ್ತೊತ್ತು ಹೋಗ್ಲೇಬೇಕು. ಅದು ನೋಡಿದ್ರೆ ಅಂತ ನಿಮ್ಗೆ ಅನಿಸುತ್ತೆ ಸ್ಟೇಟಸಲ್ಲಿ. ಸ್ಟೇಟಸ್ ಅನ್ನೋ ಪದ ಏನು? ಸ್ಟೇಟಸ್ ಅಂದರೆ ಏನು? ಅದೊಂದು ವ್ಯಾಲ್ಯೂ. ಕರೆಕ್ಟ್ ಹೌದಲ್ವ? ಅಲ್ಲಿ ಹೋಗ್ಬಿಟ್ಟು ಯಾವುದೋ ಹಳೆ ಕಾಲದ ಹಿಂಗೆ ಫೋಟೋ ನಿಂತಿರೋದು, ಇಟ್ಕೊತಿರೋದು, ಅದು ನಿಂತಿರೋದು, ಏನೇನೋ ರೋಡ್ ಆಕ್ಸಿಡೆಂಟು, ಅದೆಲ್ಲ ಅಲ್ಲ ಸ್ನೇಹಿತರೆ. ಹೆಂಗಿರ್ಬೇಕು
ಸ್ಟೇಟಸ್ ಅಂತ ಹೇಳಿದ್ರೆ ಅದು ನೋಡಿದ್ರೆ ನಿಮ್ಗೆ ಖುಷಿ ಆಗಬೇಕು. ಈಗ ನೋಡಿ, ನೀವು ಮಾಮೂಲಿ ನೀವು ಸಿಂಗಲ್ ಫೋಟೋ, ಸೋಮವಾರ ಬಂತು ಅಂದರೆ ಶಿವ, ಮಂಗಳವಾರ ಬಂತು ಅಂದರೆ ಸುಬ್ರಹ್ಮಣ್ಯ, ಬುಧವಾರ ಬಂತು ಅಂದರೆ ಗಣಪತಿ, ಗುರುವಾರ ಬಂತು ಅಂದರೆ ರಾಯರು, ಶುಕ್ರವಾರ ಬಂತು ಅಂದರೆ ಲಕ್ಷ್ಮಿ, ಶನಿವಾರ ಬಂತು ಅಂದರೆ ಶನೇಶ್ವರ, ಭಾನುವಾರ ಬಂತು ಅಂದರೆ ಸೂರ್ಯದೇವ. ಕರೆಕ್ಟ್ ಹೌದು ಅಲ್ವಾ? ಭಕ್ತಿ ಹಿಂಗೆ ಆ ಸ್ಟೇಟಸಲ್ಲಿ ದೇವ್ರನ್ನ ತೊಗೊಂಡೋಗಲು ಕೂಸ ಅವಶ್ಯಕತೆಗಳು ಇಲ್ಲ. ಅದರಿಂದ ನಿಮಗೆ ಬಿಸ್ನೆಸ್ಸು ಇಂಪ್ರೂವ್ಮೆಂಟ್ ಆಗಿದೆ. ಸ್ಟೇಟಸ್ ಅಂದರೆ ಈಗ ನೀವು ಕೂತಿದ್ದೀರ ಅಂದ್ಕೊಳ್ಳಿ, ಎಕ್ಸಾಂಪಲ್ಲು ನೀವೆಲ್ಲ ಇದನ್ನು ಸ್ಟೇಟಸ್ಗೆ ಅಲ್ಲ ಕಣೆ, ಎಲ್ಲೋಗಿದ್ದೆ, ಏನೋ ಸೂಟಿದೆಲ್ಲ ಹಾಕೊಂಡಿದ್ಯಾ, ಏನು ಕತೆ, ಏನು ಸಮಾಚಾರ. ನಿಮ್ಮ ಸಿಂಗಲ್ ಫೋಟೋ ಕೇಳ್ತಾರೆ, ಇದಕ್ಕೆ ಕೇಳ್ತಾರೆ. ನಿಮ್ಮ ಮದುವೆ ಫೋಟೋದೇ ಹಾಕಿ, ಎಲ್ಲ ಹೋಗೋಳ ಮದುವೆಗೆ ಅಂತಾರೆ, ಕೇಳೋದು ಬಿಡಲ್ಲ ನಿಮಗೆ. ಬದಲಾವಣೆ ಜಗದ ನಿಯಮ. ಈ ಹೋಟ್ಲಲ್ಲಿ ನಿಂತಿರೋದು, ಕೆಳಗೆ ಹೋಟ್ಲು ಚೆನ್ನಾಗಿದೆ, ಇಲ್ಲಿ ಕೂತ್ಕೊಳ್ಳಿ, ಜೊತೆ ಕೂತ್ಕೊಳ್ಳಿ, ಮೇಡಮ್ ಒಟ್ಟಿಗೆ ಫೋಟೋ ತೊಗೊಳ್ಳಿ, ಯಾರ ಒಟ್ಟಿಗೆ ಫೋಟೋ ತೊಗೊಳ್ಳಿ, ಸ್ಟೇಟಸ್ ಹಾಕಿ ಒಂದು ಐದು ಅಲ್ಲ ಎಲ್ಲೋಗಿ ಏನದು ಬೊಕ್ಕೆಲ್ಲ ಕೊಡ್ತಿದ್ರು. ಏನು ಮೀಟಿಂಗ, ಏನು ಮೀಟಿಂಗು, ಏನು ಆಯುರ್ವೇದ, ಅದೇ ಅದು ಫುಡ್ ಸಪ್ಲಿಮೆಂಟರಿ ಅದು ಕೊಡ್ತಾರೆ. ಹೌದಾ, ನಮ್ಮ ಅತ್ತೆಗೆ ಒಂದು ಸ್ವಲ್ಪ ಬೇಕಿತ್ತು ಕಣೆ, ಮಂಡಿ ನೋವಿತ್ತು, ಬಿಸ್ನೆಸ್ ಬಂತು. ಎಷ್ಟು ಈಸಿ ಇದೆ ರೀ ಬಿಸ್ನೆಸ್ಸು. ಕಡಲೆಪುರಿ ಥರ ಬಿಸ್ನೆಸ್ ಮಾಡ್ಬೋದು ನಾವು. ಆಗಲ್ಲ 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 ಆಗಲ್ಲ. ಟೆಕ್ನಾಲಜಿ ಎಷ್ಟು ಈಸಿ ಇದೆ ಅಂದರೆ ಸ್ನೇಹಿತರೆ, ಇವತ್ತು ಯಾರಿಗಾರು ಬೇಕಾಗಿರೋ ವೀಡಿಯೋಗಳನ್ನ ವಿತಿನ್ ಎ ಸೆಕೆಂಡ್ ನೀವು ಅವ್ರ ಅಂಡಮಾನಲ್ಲಿ ವೀಡಿಯೋ ಹೋಗುತ್ತೆ, ಅಮೇರಿಕಾದಲ್ಲಿ ವೀಡಿಯೋ ಹೋಗುತ್ತೆ. ಕರೆಕ್ಟ್ ಹೌದವ್ರು ಅದನ್ನು ಎಷ್ಟೋ ಜನ ಉಪಯೋಗಿಸ್ಕೊಳ್ಳಲ್ಲ. ಆ ಇನ್ಸ್ಟಾಗ್ರಾಮಲ್ಲಿ ನಿಂದೇ ಹಾಕೊಂಡು ಕೂತಿರ್ತೀರ. ಅದ್ರ ಬದಲು ವಿಸ್ಟಾರ್ದು ಅದು ಇದು ಹಾಕಿದ್ರೆ, ಪ್ರಾಡಕ್ಟ್ ಬಗ್ಗೆ ಹಾಕಿದ್ರೆ, ನಮ್ಮ ಕಂಪನಿ ಡೀಟೇಲ್ಸ್ಗಳು ಹಾಕಿದ್ರೆ ನಿಮ್ಗೆ ಎನ್ಕ್ವೈರಿ ಬರುತ್ತೆ. ಈಗ ಪ್ರಿಯಕದಂಬರ್ಗೆ ಎಷ್ಟು ಎನ್ಕ್ವೈರಿ ಬಂದಿದೆ ಇವತ್ತು ನೋಡಿ. ಮಧುಮಗ ಇವ್ರು ನಮ್ಗೆ ಹೆಂಗೆ ಪರಿಚಯ, ನಮ್ಗೆ ಗೊತ್ತೇ ಇಲ್ಲ. ಇವರು ನೇತ್ರವ್ರ ಪರಿಚಯ, ನೇತ್ರವ್ರಿಗೆ ಇವ್ರು ಪರಿಚಯ ಆಗಿರುತ್ತೆ. ಹೆಂಗೆ ಪರಿಚಯ ಆಗೋದು? ಫೇಸ್ಬುಕ್ಕಲ್ಲಿ. ಇನ್ನೊಬ್ಬರು ಮೂರ್ತಿ ಅಂತ ಹೇಳಿ ಅವರು ಫೇಸ್ಬುಕ್ಕಲ್ಲಿ ಪರಿಚಯ ಆಗಿದ್ದು. TV9 ರಿಪೋರ್ಟರ್ ಅವರು. ಲಾಸ್ಟ್ ಮೊನ್ನೆ ಹೋದಾಗ ಲಾಗಿನ್ ಆದರು. ಅಂದರೆ ಯೋಚನೆ ಮಾಡಿ ಎಲ್ಲಿಂದ ಬಂತು ಆ ಕಾಂಟ್ಯಾಕ್ಟ್ ಎಲ್ಲ. ಇವತ್ತು ರೈಸಿಂಗ್ ಟಿಂಕಲ್ ಅವ್ರು ಬಿಡಲ್ಲ, ತೋರಿಸ್ಬಿಡ್ತಿರ್ತಾರೆ. ಲೀಡರ್ಸ್ ಶಿವಣ್ಣ ಹಾಕಿರೋದಾ? ಪಾರ್ವತಿ ಇಲ್ವಾ? ಒಬ್ರು ಮಲ್ಕೊಂಡಿದ್ದಾರೆ, ಒಬ್ರು ಈಗ ತಲೆ ಬಾಚ್ಕೊತಾ ಇದ್ದಾರೆ. ಇನ್ನು ಅವ್ರು ಹೋಗಿ ಆ ರೂಮು. ಸೊ ಪರ್ಸನಾಲಿಟಿ ಆಫ್ ಲೀಡರ್ ಇಸ್ ಪರ್ಸನಾಲಿಟಿ ಆಫ್ ಟೀಮ್ ಆರ್ಗನೈಸೇಷನ್. ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ನೋಡಿ, ಪ್ರಿಯಾ ಕದಮ್ ಅವರು ಇದೊಂದು ಟೀಮ್ ಮಾಡ್ತಾರೆ ಸ್ನೇಹಿತರೆ. ಕರೆಕ್ಟಾ? ಅವ್ರೇನು ಮನೆಗೆ ಹೋಗ್ತಾರೆ ಸ್ನೇಹಿತರೆ. ಯಾರ ಹತ್ರನು ಇವತ್ತು ಅವ್ರ ಪೊಸಿಷನ್ ಹೆಂಗಿದೆ ಗೊತ್ತಾ? ಅವ್ರಿಗೆ ಮೀಟಿಂಗ್ಗಳಿಗೆ ಕೊಡ್ಲಿಕ್ಕೂ ಅವರಿಗೆ ಟೈಮ್ ಇಲ್ಲ. ಮೊನ್ನೆ ತಾನೇ ಬೆಂಗಳೂರಲ್ಲಿ 3 days ಇದು ಡೆಪ್ಟಿ ಕಮಿಷನರ್ ಆ ಡಿಪಾರ್ಟ್ಮೆಂಟಿಗೆ ಹೋಗಿ 3 ದಿನ ಅಲ್ಲಿ ಬಂದಂಥ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಿಗೆಲ್ಲ ಬಿಸ್ನೆಸ್ ಬಗ್ಗೆ ಹೇಳಿ ಬಂದಿದ್ದಾರೆ. ಇವತ್ತು ಮತ್ತೆ ಇನ್ನೊಬ್ರು ಲೇಡಿ ಡೆಪ್ಟಿ ಕಮಿಷನರ್ ಹತ್ರ ಹೋಗ್ಬಿಟ್ಟು ಅವ್ರು ಸುನೀತಾ ಮತ್ತು ಇನ್ನೊಬ್ಬರೆಲ್ಲ ಫೋಟೋ ಹಾಕಿದ್ದಾರೆ ಸ್ನೇಹಿತರೆ. ದೊಡ್ಡ ದೊಡ್ಡ ಅಫಿಷಿಯಲ್ ಒಟ್ಟಿಗೆ ಹೋಗಿ ಕೆಲಸ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಹೆಂಗಾಯ್ತು ಸ್ನೇಹಿತರೆ ಅದು? ನೀವು ಬೆಳೆದಾಗ ಬೆಳೆದಿರೋ ವ್ಯಕ್ತಿಗಳು ನಿಮ್ಮನ್ನು ಕರಿತಾ ಹೋಗ್ತಾರೆ ಸ್ನೇಹಿತರೆ. ನೀವು ಬೆಳೆದಿಲ್ಲ ಅಂದಾಗ ಯಾರು ಕರೀಲಿಕ್ಕೆ ರೆಡಿ ಇರಲ್ಲ ಸ್ನೇಹಿತರೆ. ನೆಕ್ಸ್ಟ್ ಬಾಂಬ್, ನೆಕ್ಸ್ಟ್ ಹಿಂದೆ ಅಲ್ಲ ಕಣ, ಮುಂದೆ ಹೋಗ್ಬೇಕು, ಕೆಳಗೆ ಕಣ ಬಿಡಿ. ವೆರಿ ವೆರಿ ಇಂಪಾರ್ಟೆಂಟ್. ಈ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಲಿ ನಾವು ಗೆಲ್ಬೇಕಂತ ಹೇಳಿದ್ರೆ ಸ್ನೇಹಿತರೆ, ಟೈಮ್ ಪಂಚಾಲಿಟಿ ವೆರಿ ವೆರಿ ಇಂಪಾರ್ಟೆಂಟ್. ಏನು ಹೇಳಿ? ಟೈಮ್ ಪಂಚಾಲಿಟಿ. 2 ಗಂಟೆ ಅಂದರೆ 2 ಗಂಟೆ. ಯಾವಾಗ ಟೈಮ್ ಪಂಚಾಲಿಟಿ ಇರುತ್ತೆ ಅವಾಗ ಮಾತ್ರ ಡೆವಲಪ್ಮೆಂಟ್ ಸ್ನೇಹಿತರೆ. ಇದು ಮದುವೆ ಮನೆ ಅಲ್ಲ ಸ್ನೇಹಿತರೆ. ಎಕ್ಸಾಂಪಲ್ ಏನು ಹೇಳಿ? ಮದುವೆ ಮನೆ ಅಲ್ಲ ಸ್ನೇಹಿತರೆ. ನಮ್ಗೆ ಇಷ್ಟ ಬಂದಾಗ ಹೋಗೋದು, ಬಿಡ ಊಟದ ಟೈಮಿಗೆ ಹೋಗೋಣ, ರಿಸೆಪ್ಷನ್ಗೆ ಹೋಗೋಣ, ಅದೆಲ್ಲ ಸ್ನೇಹಿತರೆ. ಇದೇನು ಹೇಳಿ? ಇದು ಬಿಸ್ನೆಸ್. ಬಿಸ್ನೆಸ್ಸನ್ನು ಬಿಸ್ನೆಸ್ ಆಗಿ ಕೆಲಸ ಮಾಡಬೇಕು. ನಾವೆಲ್ಲೇ ಹೋಗೋದಿದ್ರು ಒಂದು ಟೈಮ್ ಪಂಚಾಲಿಟಿ ಇರಬೇಕು. ಡ್ರೆಸ್ಸಿಂಗ್ ಸೆನ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಹೋದಾಗ ನಿಮ್ಮ ಜೊತೆಯಲ್ಲಿ ಇನ್ನೊಬ್ರು ಸೆಲ್ಫಿ ತಗೋಬೇಕು ಅಂತ ಅವ್ರ ಮನಸ್ಸಿಗೆ ಬರಬೇಕು. ಅದು ಡ್ರೆಸ್ ಸೆನ್ಸ್. ಹೇಳಿ, ನಾವು ಹೆಂಗ್ ಬೇಕಂಗಿತ್ತು ಅಂದ್ರೆ ಅವರಿಗೆ ಡ್ರೆಸ್ ತಗೊಳ್ಬೇಕು, ಫೋಟೋ ಇಷ್ಟ ಬರುತ್ತಾ? ನೀವು ಯಾರ ಹತ್ರ ಫೋಟೋ ತಗೊಳ್ಳೋದು ಜಾಸ್ತಿ? ನಿಮ್ಮ ಕ್ಲೋಸ್ ಫ್ರೆಂಡ್ ಹೆಂಗ್ ಬೇಕಂಗಿದ್ದಾರೆ ಫೋಟೋ ತಗೋತಾರೆ. ಕ್ಲೋಸ್ ಫ್ರೆಂಡ್ ಅಂತ ತಗೊಳ್ಳೋದು. ಕರೆಕ್ಟ್ ಅಲ್ಲ? ಹೆಂಡತಿ ಗಂಡನ ತಗೊಳ್ಳಲ್ಲ, ಗಂಡ ಹೆಂಡತಿ ತಗೊಳ್ಳಲ್ಲ. ಅಯ್ಯೋ ನಿಮ್ದೇನು ಒಳ್ಳೆ ಬಿಡಿ, ಅದೇ ನೆಟ್ಟಿರುತ್ತೆ, ನಿಂಗೆ ಫೋಟೋ ಹಾಕೊಂಡು ನಾನು ಏನು ಮಾಡೋಣ. ಅದೇ ಒಳ್ಳೆ ಸ್ಯಾರಿಗಿರಿಲ್ಲ ಕಡೆ ಬಾಳೆಯಲ್ಲಿ ಒಂದು ಸೆಲ್ಫಿ ತಗೊಳ್ಳೋಣ. ಚೆನ್ನಾಗಿ ಕಂಡ್ರೆ ಮಾತ್ರ ಜನ ಸ್ನೇಹಿತರೆ, ನಗು ಮುಖ ಇದ್ರೆ ಮಾತ್ರ ಜನ ಇಷ್ಟಪಡ್ತಾರೆ. ಇಲ್ಲಾಂದ್ರೆ ನೋಡಾನು ಕೊಡಲ್ಲ ನಮ್ಮ ಮುಖದ ಮೇಲೆ ಅಂತ ಹೇಳ್ತಾರೆ. ಕರೆಕ್ಟ್ ಹೌದವ್ರಿಗೂ? ಸೊ ವೆರಿ ವೆರಿ ಇಂಪಾರ್ಟೆಂಟ್. ಏನು ಹೇಳಿ? ಒಂದು ಟೈಮ್ ಪಂಚಾಲಿಟಿ ಇರಬೇಕು. ಡ್ರೆಸ್ಸಿಂಗ್ ಸೆನ್ಸ್ ಇದೆಯಲ್ಲ, ಇದು ವೆರಿ ವೆರಿ ಇಂಪಾರ್ಟೆಂಟ್. ಎಕ್ಸಾಂಪಲ್ ಅಂದ್ರೆ ನಿಂತ್ಕೊಳ್ಳೋದು ನೋಡಿ. ಒಂದು ದಿನಗಳು ಹೇಳ್ತಾ ಇದ್ದೀನಿ, ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದ ಹುಡುಗಿರಿ, ಇದು ಹಳೆ ಫೋಟೋ ಇದೆ. ತೋಟದಲ್ಲಿ ಕೆಲಸ ಮಾಡ್ದಂಥ ಹುಡುಗಿ ಬ್ಯೂಟಿ ಪಾರ್ಲರಿಗೆ ಬಂದಿದೆ. ಮೊನ್ನೆ ಇವ್ರು ಬ್ಯೂಟಿಷಿಯನ್ ಕ್ಯಾಂಪಿಗೆ ಹೋಗಿದ್ದಾರೆ. ಅಲ್ಲಿ ಹೋದಾಗ ಏನೇ ನಿಂದು ಡ್ರೆಸ್ ಸೆನ್ಸು, ಏನು ಕತೆ, ಇದೆಲ್ಲ ಹೆಂಗೆ ಬಂತು ಎಲ್ಲ ಇಷ್ಟ ಬದಲಾವಣೆ ಆಗ್ತಾ ಇದೆ. ಸೊ ಇವತ್ತು ನೋಡಿ ಡ್ರೆಸ್ ಸೆನ್ಸ್ ಹೆಂಗಿದೆ, ಚೆನ್ನಾಗಿ ಇಷ್ಟಪಡ್ತಾರಲ್ಲ ಫೋಟೋ.
ಅದೇ ಗೌರವ ಥರ ನೈಟ್ ಯಾಕಂದ್ರೆ ಮನೆ ಹತ್ರ ಇದೆ ಅವ್ರು ಪಡಿಕೊಳ್ಳಿ ಇವ್ರು ಪಡಿಗಳು. ಅದೇ ಈ ಡ್ರೆಸ್ ಸೆನ್ಸ್ ಇದಕ್ಕೆ ಏನು ಮಾಡ್ತಿದ್ಯಾ ಅಂತ ಕೇಳ್ತಾರೆ. ಈ ಡ್ರೆಸ್ ಸೆನ್ಸ್ ಇಲ್ಲ ಅಂದರೆ ಈ ಹುಡುಗಿಗೆ ರಾಡ್ ಹಾಕಿದ್ದಾರೆ, ಕಾಲು ಆಕ್ಸಿಡೆಂಟ್ ಆಗಿತ್ತು. ಆದರೂ ಬಸ್ಸಲ್ಲಿ ಎಡೆ ಬಿಡದಲ್ಲಿ ಓಡಾಟ ಮಾಡಿ 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 ಒಬ್ಬನ ಸೋಲ್ಜರ್ ಮಾಡ್ತು, ಇನ್ನೊಬ್ಬನ ಡಬಲ್ ಡಿಗ್ರಿ ಮಾಡ್ತಾ ಇದೆ. ಮೊನ್ನೆ ಬಂದಂಥ 3,60,000 ರೂಪಾಯಿ 2 ಗೋಲ್ಡ್ ಚೈನ್ ನನ್ನ ಮಕ್ಳಿಗೆ ತೊಗೊಂಡೆ ಅಂತ ಕಳಿಸ್ದಾಗ ನಂಗೆ ಅದಷ್ಟು ಖುಷಿ ಬೇರೆ ಏನು ಹಾಕಿ. ನಾವು ಯಾರಿಗೋಸ್ಕರ ಮಾಡೋದು? ಮಕ್ಕಳಿಗೋಸ್ಕರ. ಏನು ಕಟ್ ಆಗ್ತೀವಿ ನೀನು? ಒಳ್ಳೆ ಡ್ರೆಸ್ ಹಾಕ್ಕೊಳ್ಳೋದು, ಮೀಟಿಂಗ್ ಇದ್ರೆ ಬರೋದು. ನಾಲ್ಕು ಕಡೆ ಓಡಾಡ್ಬಿಡ್ತೀನಿ, ಎಸ್ ನಾನು ಪ್ರೆಸಿಡೆಂಟ್ ಆಗಿದ್ದೀನಿ, ಇವತ್ತು ನಾನು ಹೆಂಗಿದ್ದೆ, ನಾನು ಹಿಂಗಾದ ಅಷ್ಟೇ. ಏನು ಹೇಳ್ತಾ ಇದ್ದಾರೆ ಅಷ್ಟೇ ಹೇಳ್ತಾ ಇರೋದು. ಒಂದು ಮನೆಗೆ ಹೋಯ್ತು ಅಂತ ಹೇಳಿದ್ರೆ ಶುಗರ್ ಬಗ್ಗೆ ಮಾತಾಡ್ತಾರೆ, ಒಂದು ಮನೆಗೆ ಹೋಯ್ತು ಅಂದರೆ ಮಂಡಿ ನೋವು ಬಗ್ಗೆ ಮಾತಾಡ್ತಾರೆ. ಇನ್ನೇನು ಮಾತಾಡ್ತಾ ಇದ್ದಾರೆ? ಏನು ಯಡಿಯೂರಪ್ಪರ ಬಗ್ಗೆ ಮಾತಾಡ್ತಾ ಇದೀವಿ, ದೇವೇಗೌಡರ ಬಗ್ಗೆ ಮಾತಾಡ್ತಾ ಇದೀವಿ? ಇಲ್ಲಲ್ಲ. ಸೊ ಒನ್ ಲೇಡಿ ಡ್ರೆಸ್ ಸೆನ್ಸ್ ನೋಡಿ, ಪ್ರಿಯಕದನ್ನು ನಿಂತ್ಕೊಳ್ಳೋ 3.5 ಅಡಿ ಅಷ್ಟೇ, 3.5 ಅಂತಿರ್ಬೋದ ಆ ಕಡೆ ತಿರ್ಬೇಕಂದ್ರೆ ಡ್ರೆಸ್ ಸೆನ್ಸ್ ಈ ಥರ ಇದ್ದಾಗ ಒಂದು ಫೋಟೋನು ನಮಸ್ತೆ ಮೇಡಮ್ ಏನು ತೆಕ್ಕೊಳ್ಳೋಕೆ ಚೆನ್ನಾಗಿರುತ್ತೆ. ಕರೆಕ್ಟ್ ಹೌದವರು ವೆರಿ ವೆರಿ ಇಂಪಾರ್ಟೆಂಟ್. ಕೂತ್ಕೊಳ್ಳಿ, ಡ್ರೆಸ್ ಸೆನ್ಸ್ ಇದೆಯಲ್ಲ ಅದು ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ ಇವೆಲ್ಲ ಒಂದೊಂದು ಬ್ಲ್ಯಾಕ್ ಡ್ರೆಸ್ ಕೋಡ್ ಎಲ್ಲ ಒಂದು ಅಫಿಷಿಯಲ್ ಫೋಟೋ ಕಾಣುತ್ತೋ ಇಲ್ಲ. ಜನ ನಮ್ಮೊಟ್ಟಿಗೆ ಯಾಕೆ ಬರ್ಬೇಕು ಸ್ನೇಹಿತರೆ? ಒಂದು ಕ್ವಶನ್. ನಿಮ್ಮೊಟ್ಟಿಗೆ ಜನ ಬರಬೇಕಂದ್ರೆ ನಿಮ್ಮಲ್ಲಿ ಏನಾದ್ರು ಸ್ಪೆಷಾಲಿಟಿ ಇದ್ರೆ ಮಾತ್ರ ಬರ್ತಾರೆ, ಇಲ್ಲಾಂದ್ರೆ ಬರ್ತಾರ? ನಿಮ್ಮ ಹತ್ರ ಏನು ಸ್ಪೆಷಲ್ ಇದೆ ಅಂತ ಜನ ಬರಬೇಕು. ನಿಮ್ಮ ಬಗ್ಗೆ ಟ್ರಸ್ಟ್ ಬರಬೇಕಂದ್ರೆ ನೀವು ಹೆಂಗಿದ್ದೀರಾ ಅನ್ನೋದು ಬೇಕಲ್ಲ. ಈ ಬಿಸ್ನೆಸ್ಸಲ್ಲಿ ಹೆಂಗಿದ್ದೀರಾ ಅನ್ನೋದ್ರ ಮೇಲೆ ನಿಮ್ಮ ಟೀಮ್ ಡೆವಲಪ್ಮೆಂಟ್ ಆಗುತ್ತೆ. ಯಥಾ ರಾಜ ತಥಾ ಪ್ರಜಾ ಸ್ನೇಹಿತರೆ. ಇಲ್ಲ ಅಂತ ಹೇಳಿದ್ರೆ ಅದೇ ಕಾಣ್ಕು ಡೆವಲಪ್ಮೆಂಟ್ ಇಲ್ಲ ಸ್ನೇಹಿತರೆ. ವೆರಿ ವೆರಿ ಇಂಪಾರ್ಟೆಂಟ್. ಇನ್ನೊಂದು ನಾಲೆಡ್ಜ್. ಇಡೀ ಕಂಪನಿಯಲ್ಲಿ ನಮ್ಮ ಆರ್ಕೆಯಲ್ಲಿ ಕೊಡುವಷ್ಟು ನಾಲೆಡ್ಜ್ ಎಲ್ಲೂ ಕೊಡಲ್ಲ ಸ್ನೇಹಿತರೆ. ಇವತ್ತು ನೀವು ಇಲ್ಲಿ ಲೋಕಲ್ ಬಂದ್ರಿ, ನಾನು 5,000 ಪೆಟ್ರೋಲ್ ಹಾಕೊಂಡು ಬಂದಿದ್ದೀನಿ, ನೀವು ಕೊಡೋ ಬಜೆಟಿಗೆ ಈ ಹೋಟ್ಲು ಕೊಡಲ್ಲ. ಆದರೂ ನಮ್ಮ ಕೋರ್ ಒಂದು ಚಾಲೆಂಜ್, ಏನು ಬೇಕಾರಾಗಲಿ ಇಡೀ ಕಂಪನಿಲಿ ಮೈಸೂರು ಅಂತೇಳಿ ಹೆಂಗಿನೂ ಆಸೆ ಪಡ್ತಾ ಇದ್ದಾರೆ. ಏನಾದ್ರು ಒಂದು ರೆವಲ್ಯೂಷನ್ ಕ್ರಿಯೇಟ್ ಮಾಡಲೇಬೇಕು ಅಂತೇಳಿ ಇವತ್ತು ಕೋರ್ ಮೀಟಿಂಗನ್ನು ಮಾಡ್ಕೊಂಡು ಅಫಿಷಿಯಲ್ ಆಗಿ ಇನ್ನು ಮುಂದೆ ಇದೇ ವರ್ಗದಲ್ಲಿ ನಾವು ಹೋಗ್ಬೇಕು ಅನ್ನೋ ಒಂದು ಮೈಂಡ್ ಸೆಟ್, ನಾಲೆಡ್ಜನ್ನು ಕೊಡಬೇಕಂತ. ಡೈಲಿ 8 ರಿಂದ 9 ಗಂಟೆ ತನಕ ನಾವು ನಾಲೆಡ್ಜ್ ಕೊಡ್ತಾ ಇದ್ದೀವಿ, ಮತ್ತೆ 6 ರಿಂದ 7 ಗಂಟೆಗೆ ಇವ್ರ ಟೀಮಿಗೆ ಇವರೇ ನಾಲೆಡ್ಜ್ ಕೊಡ್ತಾ ಇದ್ದಾರೆ. ಕರೆಕ್ಟ್ ಹೌದವ್ರಿಗೂ? ಅಂದರೆ ಯೋಚನೆ ಮಾಡಿ, ಎಲ್ಲಿ ನಾಲೆಡ್ಜ್ ಇದೆ ಫ್ಲೂಯೆನ್ಸಿ ಬರುತ್ತೆ. ಕಲ್ತಿದ್ರೆ ಮಕ್ಳಿಗೆ ಪಾಠ ಹೇಳ್ಕೊಡ್ಬೋದು, ಕಲ್ತಾ ಇಲ್ಲ ಅಂದರೆ ಯಾರಿಗೆ ಹೇಳ್ಕೊಡ್ತೀರಾ ಸ್ನೇಹಿತರೆ? ನೀವು ಓದಿಲ್ಲ ಅಂದ್ರೇನೆ ನಿಮ್ಮ ಮಕ್ಳಿಗೆ ಎಲ್ಲಿ ಕಳಿಸ್ಬೇಕಾಗುತ್ತೆ? ನೀವು ಟ್ಯೂಷನಿಗೆ ಕಳಿಸ್ಬೇಕಾಗುತ್ತೆ. ಅಟ್ಲೀಸ್ಟ್ ನೀವೇ ಅಲ್ಪ ಸ್ವಲ್ಪ ಓದಿದ್ರೆ ಮಕ್ಕಳು ಹೋಮ್ವರ್ಕ್ ಇರ್ಬೋದು ಅಥವಾ ಹೇಳ್ಕೊಡೋದನ್ನ ನೀವು ಹೇಳ್ಕೊಡ್ಬೋದು. ಕರೆಕ್ಟ್ ಹೌದು ಅಲ್ವೋ? ನಾಲೆಡ್ಜ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಒಂದು ಪ್ರಾಡಕ್ಟ್ ನಾಲೆಡ್ಜ್ ಇರ್ಬೋದು, ಹೆಲ್ತ್ ಬಗ್ಗೆ ಇರ್ಬೋದು, ಜನಗಳ ಹತ್ರ ಹೋದಾಗ ಏನು ಮಾತಾಡಬೇಕು ಏನು ನೋಡಿ. ಇದು ಹೆಲ್ತ್ ಪ್ಲಾನ್, ಪ್ರಾಡಕ್ಟ್ ಪ್ಲಾನ್ ಇರ್ತಕ್ಕಂಥ ಸ್ನೇಹಿತರೆ. ಅಂದರೆ ಒಬ್ಬ ವ್ಯಕ್ತಿ ಆರೋಗ್ಯದ ಬಗ್ಗೆ ಇರ್ತಕ್ಕಂಥ ನಾಲೆಡ್ಜು. ನಾವು ಸುಮ್ಮನೆ ಬಾಯಿಗೆ ಬರುತ್ತೆ ಜನರಲ್ ನಾಲೆಡ್ಜ್ ನನಗಿದೆ ಅಂತೇಳಿ ಏನೇನೋ ಮಾತಾಡಿದ್ರೆ ಜನ ಒಪ್ಪಲ್ಲ. ಟಾಪಿಕ್ ವೈಸ್ ಮಾತಾಡಿದ್ರೆ ಮಾತ್ರ ಜನ ಒಪ್ತಾರೆ. ಇವತ್ತು ಆ ನಾಲೆಡ್ಜ್ ನಿಮಗೆ ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ಒಂದು ಪಾರ್ಟ್. ಇನ್ನೊಂದು ರಿಲೇಷನ್ಶಿಪ್ ವಿತ್ ಟೀಮ್. ಇವತ್ತು ನೋಡಿ ಪ್ರಿಯಾ ಮೇಡಮ್ ಅವ್ರದ್ದು ಒಂದು ಖುಷಿ ಅಂತ ಹೇಳಿದ್ರೆ ನೇತ್ರ ಅವ್ರ ಹತ್ರ ಒಂದು ಒಳ್ಳೆ ರಿಲೇಷನ್ಶಿಪ್ ಇದೆ ಟೀಮಲ್ಲಿ. ಸುಗುಣ ಹತ್ರ ಒಂದು ರಿಲೇಷನ್ಶಿಪ್ ಇದೆ ನೋಡಿ. ಸುಗುಣ ಅವರು ಸ್ಟಾರ್ಟಿಂಗ್ ಬಂದರು, ಏನೋ ಪ್ರಾಬ್ಲಮ್ ಆಯಿತು, ಬಿಟ್ಟು ಹೋಗಿದ್ರು. ಆದರೂ 2 ವರ್ಷ ನಮ್ಮೊಟ್ಟಿಗೆ ಏನು ಸುಗುಣ ಅವ್ರ ಕಮ್ಯುನಿಕೇಷನ್ ಇದ್ರು, ಅವ್ರನ್ನ ಕಮ್ಯುನಿಕೇಷನ್ ಇಟ್ಕೊಂಡಿದ್ರು ಸುಗುಣ. ಯಾರು? ಪ್ರಿಯ ಮೇಡಮ್. ರಿಲೇಷನ್ಶಿಪ್ ಚೆನ್ನಾಗಿ ಇಟ್ಕೊಂಡಿದ್ರು. ಯಾವ್ದಾರು ಒಂದು ಪ್ರಾಡಕ್ಟ್ ಬೇಕು ಅಂದರೆ ಕೊರಿಯರ್ ಮಾಡೋದು, ಬಸ್ಸಿಗೆ ಹಾಕೋದು ಮಾಡ್ತಾ ಇದ್ರು. ಒಂದು ಲೇಡಿ ಲಾಸ್ಟಿಗೆ ಮನಸ್ಸು ಚೇಂಜ್ ಮಾಡಿ, ಇಲ್ಲ ಮೇಡಮ್ ಅದು ಏನು ಬೇಕಾರಾಗಲಿ ನಾನು ರಿಟರ್ನ್ ಮಾಡ್ತೀನಿ, ಒಂದು ಒಳ್ಳೆ ಕ್ಯಾಂಡಿಡೇಟ್ ಇದೆ ನಿಮಗೆ ಕಳಿಸ್ಕೊಡ್ತಾ ಇದ್ದೀನಿ, ಅವ್ರನ್ನ ನೀವು ಮೊದಲ ಹೆಜ್ಜೆ ಕಾರ್ಯಕ್ರಮ ಮೈಸೂರಲ್ಲಿ ಆಗಿತ್ತು, ಆ ಕಾರ್ಯಕ್ರಮ ಕಳಿಸ್ಕೊಡ್ತಾ ಇದ್ದೀನಿ ಅಂದರು. ಫಾಲೋಅಪ್ ಮಾಡಿದ್ರು, ರಿಲೇಷನ್ಶಿಪ್ ಚೆನ್ನಾಗಿ ಇಟ್ಕೊಂಡ್ರು. 2 ವರ್ಷ ಸುಮ್ಮನೆ ರಿಲೇಷನ್ಶಿಪ್ ಇಟ್ಕೊಂಡಿತ್ತು. ಗುಡ್ ಮಾರ್ನಿಂಗ್, ಗುಡ್ ನೈಟ್, ಹೇಗಿದ್ದೀರಾ, ಏನು ಸಮಾಚಾರ ಅಂತ ಮರಾಠಿ ಭಾಷೆ ಮಾತಾಡ್ಕೊಂಡು ಇಟ್ಕೊಂಡಿದ್ದು. ಇವರು ಮರಾಠಿ. ಆ ರಿಲೇಷನ್ಶಿಪ್ಪು ಇವತ್ತು 250 ಐಡಿ ತಂದು ಕೊಟ್ಟರು. ಅದೇ ಒಬ್ಬರು ಸರಸ್ವತಿ ಅಂತ ಹೇಳಿ, ಅದೇ ಸರಸ್ವತಿ ಇವತ್ತು ಅಚೀವ್ಮೆಂಟ್ ಆಗಿ ನಮ್ಮ ಆರ್ಕೆಯಿಂದ ಕಾರ್ಡಿಯೋ ಕ್ರೂಸ್ 3 ದಿನ ಸಮುದ್ರದೊಳಗೆ ಇರ್ತಾರೆ ಸ್ನೇಹಿತರೆ. ಅದೇ ಅಲ್ಲಿ ಅವಾಗಲಿಂದ ಕಾಲ್ ಆಗ್ತಾ ಇರೋದು ಅಲ್ಲಿರೋದೆಲ್ಲ ತೋರ್ಸೋಕ್ಕೆ ವಿಡಿಯೋ ಕಾಲ್ ಮಾಡ್ಕೊಂಡು ಕೂತಿದ್ದಾರೆ ಸ್ನೇಹಿತರೆ. ಅಂದರೆ ಯೋಚನೆ ಮಾಡಿ, ಒಂದು ಸರಸ್ವತಿ ಆ ರಿಲೇಷನ್ಶಿಪ್ಪಿಂದ ಬಂದಿದ್ದಕ್ಕೆ ಇವತ್ತು ನನಗೆ ಹಾಕಿದ್ದಾರೆ. ನೀವೇನು ಮಾಡ್ತಾರೋ ಗೊತ್ತಿಲ್ಲ ಸರ್, ಆಗಸ್ಟ್ 15ನೇ ತಾರೀಕಿಗೆ ಸರ್ ನಾನು ಎಂಟ್ರಿ ತೊಗೊಳ್ಳೇಬೇಕು ಸರ್, ನಾನು ಕೋರ್ ಲೀಡರ್ ಆಗಬೇಕು ಸರ್. ಯಾರಿಂದ ಬಂತು? ಒಂದು ಸರಸ್ವತಿ, ಒಂದು ಟೀಮ್. ಯಾರಿಂದ ಬಂತು? ರಿಲೇಷನ್ಶಿಪ್ ಟೀಮ್. ಪ್ರೀತಿ ವಿಶ್ವಾಸದಲ್ಲಿ ಮಾತಾಡಬೇಕು, ಖಡಕ್ಕಾಗಿ ಅಂತ ಹೇಳಿ ಖಡಕ್ದಲ್ಲೇ ಮಾತಾಡ್ದಲ್ಲೇ ಇರೋಕ್ಕಾಗಲ್ಲ. ಹೇಗೆ ಮಾತಾಡಬೇಕು, ಯಾವ ಥರ ಮಾತಾಡಬೇಕು. ಮನೇಲಿ ಒಬ್ಬ ತಂದೆ ಸೀರಿಯಸ್ ಆಗಿರಬೇಕು, ಪ್ರೀತಿ ವಿಶ್ವಾಸದಲ್ಲಿ. ಕರೆಕ್ಟ್ ಹೌದು ಅಲ್ವೋ? ಒಬ್ಬಳು ಮಗಳು ಕಾಲೇಜ್ಗೆ ಹೋಗ್ತಾ ಇದ್ದಾಳೆ ಅಂದರೆ ಅಪ್ಪ ಆದಂತವನು 3 ಗಂಟೆ ಕಾಲೇಜ್ ಬಿಡ್ತಲ್ಲ, ಮನೆಗೆ ಬರೋಕ್ಕೆ 20 ನಿಮಿಷ, 3:20 3:20 ಊರುವರೆಗೆ ಬಂದರೂ ಸುಮ್ಮನಿರ್ಬೋದು.
4ಕ್ಕೆ ಬಂದಾಗಲೂ ಸುಮ್ಮನೆ ಇದ್ರೆ, 4:15 ಬಂದಾಗಲೂ ಸುಮ್ಮನೆ ಇದ್ರೆ, 5ಕ್ಕೆ ಬಂದಾಗಲೂ ಸುಮ್ಮನೆ ಇದ್ರೆ, 5:15 ಬಂದಾಗಲೂ ಸುಮ್ಮನೆ ಇತ್ತು ಅಂದರೆ ನಾಳೆ ಆ ಮಗಳು ಮನೆಗೆ ಬರಲ್ಲ. ಹಂಗೆ ಅಂದರೆ ಹೇಳೋನೊಬ್ಬ ಪಟ್ಟಿಂಗ ಮನೇಲಿ ಇರಲೇಬೇಕು, ಕೇಳೋನು ಇರಲೇಬೇಕಲ್ಲ. ಯಾಕಮ್ಮ ಲೇಟು, ಏನು ಸಮಾಚಾರ, ಯಾಕೆ ಬಂದಿಲ್ಲ, ಅರ್ಧ ಗಂಟೆ ಯಾಕೆ ಲೇಟ್ ಆಯ್ತಮ್ಮ, ಆಟೋ ಏನಾದ್ರು ಪ್ರಾಬ್ಲಮ್ ಆಗಿತ್ತಾ, ಸ್ಕೂಲಲ್ಲಿ ಸ್ಟಡಿ ಜಾಸ್ತಿ ಇತ್ತಾ, ಹೇಳ್ಬೇಕು ತಾನೆ. ನಮ್ಮ ಅಪ್ಪ ಕೇಳಿದ್ದೆ ತಪ್ಪಂದು ಕರೆಕ್ಟ್ ಹೋದವರು. ಸ್ನೇಹಿತರೆ, ಎಲ್ಲಿ ನಾನು ಅವಾಗ ಹೇಳಿದೆ, ಕೇಳೋರು ಹೇಳೋರು ಕಳಿಸೋರು. ಇವತ್ತು ಡೈರೆಕ್ಟ್ ಸೆಲ್ಲಿಂಗ್ ಇಂದಲೂ ಅಷ್ಟೇ, ನಿಮಗೆ ಕೇಳಿಲ್ಲ ಅಂದರೆ ನಿಮಗೆ ಡೆವಲಪ್ಮೆಂಟ್ ಆಗಲ್ಲ. ಯಾಕೆ ಗೊತ್ತಾ, ಈ ಬಿಸ್ನೆಸ್ಸಲ್ಲಿ ತುಂಬ ಜನ ಫೇಲ್ಯೂರ್ ಯಾಕೆ ಬರ್ತಾರೆ ಗೊತ್ತಾ? ಇಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡಿದ್ದೀವಿ? 0. 15,000 ಕೊಟ್ರಿ, 15,000 ಏನು ಕೊಟ್ವಿ? ಪ್ರಾಡಕ್ಟ್ ಕೊಟ್ವಿ. ಬಿಸ್ನೆಸ್ ನಡಿಲ್ಲ ಅಂದ್ರೂ ಬಿಟ್ಟು ಹಾಕ್ತೀರಾ, ನಡೆದ್ರು ಸುಮ್ಮನೆ ಇರ್ತಾರೆ ನಿಮ್ಗೆ ಇಷ್ಟ ಬಂದಂಗೆ. ಅದೇ 15 ಲಕ್ಷ ಹಾಕಿ, 15 ಲಕ್ಷ ಹಾಕಿದ್ರೆ ವ್ಯಾಪಾರ ನಡೆದಿಲ್ಲ ಅಂದ್ರೂ ಆಗುತ್ತೆ, ನಾಳೆ ಆಗುತ್ತೆ, ನಾಳೆ ಆಗ್ಬೋದು. ಕಸ್ಟಮರಿಗೆ ಗೊತ್ತಾಗಬೇಕಲ್ಲ. ನೀವೊಂದು ಅಂಗಡಿ ಇಡಿ, ನೀವು 6 ತಿಂಗಳು ಕಮ್ಮಿ ಕ್ಲೋಸ್ ಮಾಡಲ್ಲ. ನೀವು 6 ತಿಂಗಳವರೆಗೂ ವೆಯ್ಟ್ ಮಾಡ್ತೀರಾ, ಕಸ್ಟಮರ್ ಬರಬೇಕು, ಪರಿಚಯ ಆಗಬೇಕು, ಪ್ರಮೋಷನ್ ಆಗಬೇಕು ಅಂತೇಳಿ. ಕರೆಕ್ಟ್ ಹೌದು ಅಲ್ವೋ? ಇಲ್ಲಿ ಯಾಕೆ ಫೇಲ್ಯೂರ್ ಆಗ್ತಾರೆ ಅಂತ ಹೇಳಿದ್ರೆ, ದುಡ್ಡೇ ಹಾಕಿಲ್ವಲ್ಲ, ಟೆನ್ಷನ್ ಯಾಕೆ? ಅಯ್ಯೋ ಬಿಡು, ಆದ್ರಾಗುತ್ತೆ ಹೋದ್ರೋಗುತ್ತೆ, ಆಮೇಲೆ ದುಡ್ಡು ಹಾಕ್ತೀವ. 4 ಜನ ಸೇರಿಸಿದ್ದಲ್ಲ, ಬಿಡು 4 ಜನ ದುಡ್ಡು ಹಾಕಿದ್ರೆ ಅವ್ರಿಗೂ ದುಡ್ಡು ಬಂದತ್ತೆ, ಯಾಕೆ ಟೆನ್ಷನ್ನು? ಮಾಡಿದ್ರೆ ಬರಲಿ, ಬಿಟ್ಟರೆ ಬಿಡ್ಲಿ. ಆದರೆ ನಾವೆಲ್ಲ ಕಮಿಟೆಡ್ ಲೀಡರ್ಸ್. ಲೈಫ್ ಸ್ಟೈಲ್ ಆಗಿ ತೊಗೊಂಡೋಗ್ಬೇಕು, ಇಷ್ಟು ಇನ್ಕಮ್ ತೊಗೋಬೇಕು ಅಂತ ಕಮಿಟೆಡಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. MD ಅವರು ಎನ್ಕ್ವೈರಿ ಮಾಡ್ತಾರೆ, ಎಲ್ಲಿದ್ದೀರಾ, ಏನಾಗ್ತದೆ, ನಿನ್ನ ಡ್ರೆಸ್ ಸೆನ್ಸ್ ಏನು ಸಂತೋಷ್, ಮುಂದಿನ ತಿಂಗಳು ಕಾರ್ಯಕ್ರಮ ಆಗ್ತಾ ಇದೆ, ಒಳ್ಳೆ ಸೂಟ್ ಹಾಕ್ಬೇಕು ಸಂತೋಷ್, ಎಲ್ಲಿದ್ಯಾ, ಏನು ಮಾಡ್ತಿದ್ಯಾ, ಹೋಗ್ಬೇಕು, ಇವ್ರನ್ನ ಬೆಳೆಸ್ಬೇಕು, ಅವ್ರನ್ನ ಬೆಳೆಸ್ಬೇಕು ಕೇಳ್ತಾರೆ. ಕೇಳ್ತಾ ಹೇಳ್ತಾರೆ, ಸಂತೋಷ್ ನೀನು ಇದು ತಗೋ, ನೀನು ಇದಾಗು ಅದಾಗು ಅಂತೇಳಿ ಬೆಳೆಸಕ್ಕೆ ಹೋಗಿದ್ದಾರೆ. ಎಲ್ಲಿ ಈ 3 ಅಂಶ ಇರುತ್ತೆ ಸ್ನೇಹಿತರೆ, ಅಲ್ಲಿ ಬೆಳೀಲಿಕ್ಕೆ ಸಾಧ್ಯ. ಇವತ್ತು ಕೇಳಕ್ಕೂ ನಾನಿದ್ದೀನಿ. ಇವತ್ತು ಪ್ರಿಯ ಮೇಡಮ್ಗೆ ಹೇಳ್ತೀನಿ, ಮೇಡಮ್ ಡ್ರೆಸ್ ಸೂಪರ್ ಮೇಡಮ್, ರಿಯಲಿ ಗ್ರೇಟ್, ಇವರ ಜಿನಿಯರ್ ಮೇಡಮ್, ಸೂಪರ್ ಅಂತೀನಿ. ಆಮೇಲೆ ಮೇಡಮ್ ಅದೇನು ದೊಡ್ಡ ಮ್ಯಾಟ್ರಲ್ಲಿ ಅಚೀವ್ಮೆಂಟ್ ಮಾಡ್ಬೋದು ಸರ್, ಕಾರು ದೊಡ್ಡ ಕಾರೇ ತೊಗೊಳ್ಳಿ ಮೇಡಮ್, ಡೋಂಟ್ ವರಿ, EMI ಆದರೂ ಪರವಾಗಿಲ್ಲ, ಸ್ವಲ್ಪ ದುಡ್ಡು EMI ಇಲ್ಲಿಂದ ಬರುತ್ತಲ್ಲ ಮಾಡ್ಬೋದು ಅಂತೀನಿ. ಹೇಳ್ಬಿಟ್ಟು ಸುಮ್ಮನಿರಲ್ಲ, ಹೇಳ್ತೀನಿ ಬೇಡ ಎಲ್ಲಿದ್ದೀರಿ ಸಾರು, ಇವತ್ತು ಮನೇಲಿದೆ, ಏನು ಮನೇಲಿ ಆಗುತ್ತೆ, ಮಂಗಳವಾರ ಇಲ್ಲಿದ್ದೀವಿ ಸರ್, ಫೀಲ್ಡಿಗೆ ಹೋಗಿದ್ದೀವಿ, ಕೇಳಬೇಕಲ್ಲ ಸರ್. ನೀವು ಹೆಂಗೆ ಕೇಳ್ತೀರಾ ಸರ್, ನೀವೆಲ್ಲ ಕೇಳಬಾರ್ದು ಅಂದರೆ ಇರ್ರಿ, ಮನೇಲಿದ್ದೀರಿ, ಇನೋವಾ EMI ಇಲ್ಲ, ಡೈಮಂಡು ಇಲ್ಲ,